1 2 3 ಸ್ಟಾರ್ಟ್. ಈ ಕೈ 5 ಕೋಟಿ ಕನ್ನಡಿಗರ ಆಸ್ತಿ. ಮುಷ್ಟಿ ಮಾಡಿ ಹೊಡೆದ ಅಂದ್ರೆ ಆ ವ್ಯಕ್ತಿ ಎದ್ದು ನಿಂತು ಚರಿತ್ರೆಲೇ ಇಲ್ಲ. ಏ ಮಚ್ಚ ಮಸ್ತ್ ಬಂದೈತೆ. ಓದ್ಲಕ್ಕೋ ಮಸ್ತ್ ಬಂದಿದ್ರು. ಅಣ್ಣ ನಿಮ್ ಇನ್ಸ್ಟಾಗ್ರಾಮ್ ಐಡಿ ಹೆಸರೇನಾ? ಮಿಸ್ಟರ್ ಶಾನಿಯಾ. ಅಣ್ಣ ಮನೆಗೆ ಕಮೆಂಟ್ ಮಾಡ್ತಾನ. अभी तो रुको, क्लाइमैक्स अभी बाकी. A few moments later. ಏ ನಮ್ ವಿಡಿಯೋಗೆ ಒಂದು ಕಮೆಂಟ್ ಬಂದ. ನೀವು ಓದದ್ನ ನಾಚಿಗೆ ಬರೋದಿಲ್ಲ. ಮಂದಿ ಗಾಡಿ ಮ್ಯಾಗ ಕೂತು ವಿಡಿಯೋ ಮಾಡ. वो अलग ही लेवल का बंदा था. No. NANI? ಅಣ್ಣ ಒಂದು ಕೋಲ್ಡ್ ಡ್ರಿಂಕ್ಸ್. ಕೂಲ್ ಡ್ರಿಂಕ್ಸ್ ಕೊಟ್ಟೆ ಅಣ್ಣ ಲಾಡುನಾ 100 ರೂಪಾಯಿ. ರೀ ನಿಮ್ಗೆ ಗೊತ್ತಾ ಸಕ್ಕರೆ ರೇಟ್ ಜಾಸ್ತಿ ಆಗಿದೆ. ಸಕ್ಕರೆ ರೇಟ್ ಜಾಸ್ತಿ ಆಗಿಲ್ಲ ಕಣೆ, ಮತ್ತೆ ಬೇಕು ಅಂತ ಜಾಸ್ತಿ ಮಾಡಿಸಿದ್ದಾರೆ. ಯಾಕಂದ್ರೆ ಮತ್ತೆ ಯಾರಾದ್ರೂ ಟೀ ಮಾರಿ ಪ್ರಧಾನ ಮಂತ್ರಿ ಆಗ್ಬಾರ್ದು ಅಂತ. राजमाता समर शंख फूंक दो. ಎಷ್ಟು ರಶ್ ಇದೆ, ಸೀಟ್ಗೆ ಏನಾದ್ರೂ ಜುಗಾಡ್ ಮಾಡ್ಬೇಕು. ಹಾವು ಹಾವು ಹಾವು! ಅರೆ ಇಡೀ ಡಬ್ಬಿನೇ ಖಾಲಿ ಆಯ್ತಲ್ಲ, ಆರಾಮಾಗಿ ಮಲ್ಕೊಂತೀನಿ. ಹಲೋ ಬ್ರದರ್, ದಿಲ್ಲಿ ಬಂತಾ? ಇಲ್ಲ ಬ್ರದರ್, ಇದು ಅದೇ ಸ್ಟೇಷನ್. ಡಬ್ಬಿ ಒಳಗೆ ಹಾವಿತ್ತು ಅಂತ ಡಬ್ಬಿನೇ ಇಲ್ಲೇ ಬಿಟ್ಟು ಹೋಗಿದ್ದಾರೆ. ಮನುಷ್ಯ ಮಂಗ್ಯ ಮನುಷ್ಯಪ್ಪ ಮಂಗ್ಯಪ್ಪ ಇನ್ಸ್ಟಾಗ್ರಾಮ್ ನಡ್ಸವ ಗಿಡ ಜಿಗದಾಡವ ಹೆಂಡತಿ ಮಾತ್ ಕೇಳವ. ಆ ದೇವ್ರು ಒಳ್ಳೆಯವ್ರನ್ನ ಮಾತ್ರ ಮೇಲೆ ಕರ್ಕೊಂತಾನಂತೆ. ನೀನು ನಾನು ಬದುಕಿದೀವಿ ಅಂದ್ರೆ ಅರ್ಥ ಮಾಡ್ಕೋ, ನಾವಿಬ್ರು ಎಂತೋರು ಅಂತ. ಒಂದೇ 1 ತಿಂಗಳು ಟೈಮ್ ಕೊಡು ಮಾಮ್, ನಿನ್ ದುಡ್ಡು ವಾಪಸ್ ಕೊಟ್ಬಿಡ್ತೀನಿ. 1 ತಿಂಗಳೆಲ್ಲ ಆಗಲ್ಲ, 30 ದಿವಸ ಕೊಡ್ತೀನಿ. ಅಷ್ಟ್ರೊಳಗೆ ದುಡ್ಡು ವಾಪಸ್ ಬಂದ್ಬಿಡಬೇಕು, ಇಲ್ಲ ಅಂದ್ರೆ ಕಥೆನೇ ಬೇರೆ. ನಿನಗಿನ್ನೂ ನನ್ ಬಗ್ಗೆ ಗೊತ್ತಿಲ್ಲ, ನಮ್ ಹುಡ್ಗನ್ ಕೈ ಕೊಡ್ತೀನಿ, ಹೇಳ್ತಾನೆ ಕೇಳು. ಲೇ ಅಣ್ಣನ್ ಬಗ್ಗೆ ನಿಂಗೆ ಇನ್ನೂ ಗೊತ್ತಿಲ್ಲ, ಚಿಕ್ಕ ವಯಸ್ಸಿಂದ ಹೇಳು. ಅಣ್ಣಂಗೆ ಹೆವಿ ಆಟಿಟ್ಯೂಡ್, ಅವ್ರ ಅಮ್ಮನ್ ಹೊಟ್ಟೆಲಿ ಜಾಗನೇ ಸಾಲ್ತಿಲ್ಲ ಅಂತ 9 ತಿಂಗಳಿಗೆ ಆಚೆ ಬಂದ್ಬಿಟ.
ಮತ್ತೆ ಅವ್ರ ಅಪ್ಪ ಅಮ್ಮ ಏನೋ ಅಂದ್ರು ಅಂತ ಒಂದೇ ವಿಷಯಕ್ಕೆ ಹುಟ್ಟಿ 2 ವರ್ಷ ಆದ್ರೂ ಅವ್ರ ಅಪ್ಪ ಅಮ್ಮನ ಹತ್ರ ಮಾತಾಡಿರ್ಲಿಲ್ಲ. ಮತ್ತೆ ಅಣ್ಣಂಗೆ ಈಗ ಯಾವ ತರ ಅಂದ್ರೆ ಮದ್ವೆ ಆಗ್ಬೇಕಾದ್ರೆ ಅವ್ರ ಸ್ವಂತ ಅಪ್ಪ ಅಮ್ಮನು ಕರೆದಿರ್ಲಿಲ್ಲ. ಯಾಕೆ ಏನಾಗಿತ್ತು? ಯಾಕಂದ್ರೆ ಅವ್ರ ಅಪ್ಪ ಅಮ್ಮ ಮದ್ವೆ ಆಗ್ಬೇಕಾದ್ರೆ ಇವನ್ನ ಕರೆದಿರ್ಲಿಲ್ಲ ಅಂತ. ಮತ್ತೆ ಅಣ್ಣಂಗೆ ದೊಡ್ಡ ದೊಡ್ಡ ಕಂಪ್ನಿಗಳೆಲ್ಲ ಫೋನ್ ಮಾಡ್ತಾರೆ, ನಿಮ್ ಪ್ಲಾನ್ ಆಗೋಗಿದೆ ರೀಚಾರ್ಜ್ ಮಾಡಿಸ್ಕೊಳ್ಳಿ ಅಂತ. ಮತ್ತೆ ಅದೇ ಹೇಳು ಲಿಂಕು ಎಲ್ಲಿವರೆಗೂ ಲಿಂಕ್ ಇದ್ದೀನಿ ಅಂತ. ಅಣ್ಣಂಗೆ ಬಾದ್ಶಾ ಕಿಚ್ಚ ಸುದೀಪ್ ಸರ್ ಅವ್ರಿಗೂ ಲಿಂಕ್ ಇದೆ. ಹೌದಾ? ನಾನು ಯಾವಾಗ ನೋಡೇ ಇಲ್ಲ. ಅಣ್ಣ ಯಾವ್ದೇ ಅಂಗಡಿಲಿ ಫೋನ್ ಪೇ ದುಡ್ಡು ಹಾಕಿದ್ರು ಸುದೀಪ್ ಸರ್ ಬಂದ್ಬಿಟ್ಟು ಹೇಳ್ತಾರೆ ಪೇಮೆಂಟ್ ರಿಸೀವ್ ಆಗಿದೆ, ಥ್ಯಾಂಕ್ ಯು ಬಾಸ್ ಅಂತ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಬಾಳ ಪವಿತ್ರ ನಿನಗೆ ಫೋನ್ ಮಾಡೋಣ ಅಂತಿದ್ದೆ. ಏನಿಲ್ಲ, ನಿಮ್ ಮಾಮ 2 ದಿನ ಊರ್ಗ್ ಹೋಯ್ತದೆ, ಅದಕ್ಕೆ. ಹೋಗಕ್ಕ, ನಿಮ್ಮಿಬ್ರಿಗೂ ಮಾಡೋ ಕೆಲ್ಸ ಇಲ್ವಾ? ಯಾಕೆ? ಮಾಮ ಊರ್ಗ್ ಹೋದಾಗ ನೀನ್ ಕರಿತೀಯ, ನೀನ್ ಊರ್ಗ್ ಹೋದಾಗ ಮಾಮ ಕರೀತದೆ. ಕಥೆ ಮುಗಿಯಿತೆ. ಏನಾಯಿತು ಎನ್ನುವ ಮುಂಚೆ ಸೇರಿತು 2 ಮನ. ಲೇಕಿನ್ 1 ಸೆಕೆಂಡ್. ಹೇಗಾಯಿತು ಎಂದರೆ ಅಂದ್ರೆ ಇಷ್ಟ ಇಲ್ಲ, ಬೇಡ. ಪಕ್ಕ ಬಂದ್ರೆ ಸ್ಟೇಟಸ್ ಹಾಕಿದ್ರೆ ನನಗಿಲ್ವಾ ಅಂತ ಮೆಸೇಜ್ ಮಾಡಿದ್ರೆ ಮಿಸ್ ಮಾಡ್ಬಿಟ್ಟೆ, ಬಿಟ್ಬಿಡೆ. ಸರ್, ಟಾಕ್ಸಿಕ್ ರಿವ್ಯೂ ಹೇಳಿ. ಡ್ಯಾಡಿ ಡ್ಯಾಡಿ ಡ್ಯಾಡಿ, ಡಿಸ್ಕೌಂಟ್ 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 ಅಷ್ಟೇ. लेकिन ये साला कर क्या रहा है यहाँ पे? लेकिन ये साला कर क्या रहा है यहाँ पे? ಅರೆ ಸ್ವಲ್ಪ ಬಾತ್ರೂಮ್ ಹೋಗಿ ಬರ್ತೀನಿ, ಮನ್ ಕಡೆ ನೋಡು. ಹೇಳಕ್ ಹೋಗಮ್ಮ ಹೇಳ್ತಾರ ಅಲ್ಲೇ ಬಸ್. ಆಯ್ ಸುಮ್ ನೋಡ. ಆಯ್ತು ಹೋಗ. ಲೇಕಿನ್ 1 ಸೆಕೆಂಡ್. A few moments later. ನಿಮ್ಮ ಅಕ್ಕವಾರ ನಿನಗೆ ಯಾವ ಗೊತ್ತಾಯ್ತಾ ಚಿನ್ನ? ತಗಮ್ಮ 20 ರೂಪಾಯಿ. ಈಗ ಏನ್ ಬೇಕು ಅದ್ನ ಕೊಡು. ಏನ್ ಬೇಕಮ್ಮ? ಒಂದ್ ಬಿಸ್ಕಿಟ್ ಕೊಡಮ್ಮ. रुको जरा, सबर करो. ರೀ, ಬಿಸ್ಕಿಟ್ ತಗೊಂಬಂದೆ. ಸರಿ ನಡಿ ಮನೆಗೆ ಹೋಗ್. ರೀ, ನೀವು ಆ ಅಮ್ಮಗ 20 ರೂಪಾಯಿ ಕೊಟ್ಟಿದ್ರಲ್ಲ, ನನಗೆ ವಾಪಸ್ 100 ರೂಪಾಯಿ ಕೊಟ್ಬಿಟ್ಟಾಳ. ಯಾಕ? ಯಾಕಂದ್ರ ಫ್ರೀ ಸಿಕ್ಕೈತಲ್ ಬಿಡು, ಬೇಸಾತ್. ಏನ್ ಬೇಸಾತ? ಅವ್ರ ಏನ್ ಕಷ್ಟಪಟ್ಟು ದುಡ್ದಿರ್ತಾರೇನ, ವಾಪಸ್ ಕೊಟ್ಟು ಬರಂಬಾ. ಅಲ್ಲಮ್ಮ, ಈಗ 100 ರೂಪಾಯಿ ವಾಪಸ್ ಕೊಟ್ಟಿದ್ದಿ. ಮತ್ತೆ ಎಷ್ಟು ರೂಪಾಯಿ ಕೊಟ್ಟಿದ್ದಿ? ನಾನ್ ನಿನಗೆ 500 ರೂಪಾಯಿ ಕೊಟ್ಟಿದ್ದೆ, ಅದ್ರಾಗ ಈಗ 10 ರೂಪಾಯಿ ಬಿಸ್ಕೆಟ್ ತಗೊಂಡಾಳ. ಹೌದನಪ್ಪ, 500 ರೂಪಾಯಿ ಕೊಟ್ಟಿದ್ದೇನು? ನಾನು ಫೋನ್ ನೋಡ್ಕೊಂಡ್ ಇಸ್ಕೊಂಡಿನಲ್ಲ, ನಾನ್ ನೋಡ್ಕೊಂಡಿನ್ ರೊಕ್ಕ. ತಗಪ್ಪ ನಿನ್ 390 ರೂಪಾಯಿ. ಯಮ್ಮ, ಸ್ವಲ್ಪ ಫೋನ್ ನೋಡೋದು ಕಡಿಮೆ ಮಾಡ. ಇವಾಗ ಜನ ಹೆಂಗದಾರ ಅಂದ್ರ 20 ರೂಪಾಯಿ ನೋಟ್ ಕೊಟ್ಟು 500 ರೂಪಾಯಿ ನೋಟ್ ಕೊಟ್ಟಿನಂತಾರ. ಸಚಿನ್ ಕಣ, ಅವನ್ ತರ ಪ್ಲೇಯರ್ ಇನ್ನೊಬ್ಬ ಬರಲ್ಲ. ಆಮೇಲೆ ರಾಹುಲ್ ದ್ರಾವಿಡ್, ಗಂಗೂಲಿ ಅವರೆಲ್ಲ ಏನ್ ಆಟ ಆಡ್ತಿದ್ರು ಅವಾಗ. ಟೆಸ್ಟ್ ಅಂದ್ರೆ ಹೆಂಗ್ ನೋಡೋರು ಅವಾಗ. ಇಲ್ಲಿ ಜಂಜಿಗಳು ಅವ್ರಿಗೇನು ಗೊತ್ತವೆಲ್ಲ. ಜಂಜಿ ಬನ್ರ ಇಲ್ಲ ಇಬ್ರು. ಇವ್ರ ದಿಮಾಕು ಯಾವತ್ತಾದ್ರೂ ಮರ್ಕೋತಿ ಆಟ ಆಡಿದ್ಯಾ ನೀನು? ಇಲ್ಲ. ಗಿಲ್ಲಿ ದಂಡ್ಲ ಆಡಿದ್ಯಾ? ಇಲ್ಲ. ಗೋಲಿ ಆಡಿದ್ದೀರಾ? ಇಲ್ಲ. ಲಗೋರಿ ಆಡಿದ್ದೀರಾ? ಪಚ್ಚಿ ಆಡಿದ್ದೀರಾ? ಇಲ್ಲ. ಯಾವ ಆಟನೂ ಆಡಿಲ್ಲ. ಇನ್ನೇನ್ ಆಟ ಆಡಿದಿರ ನೀವು? ಈ ಆಟ ಎಲ್ಲ ಆಡಿಲ್ಲ. ಆದ್ರೆ ನಮ್ ಗರ್ಲ್ ಫ್ರೆಂಡ್ ಜೊತೆ
ಕಾಲ್ಗಷ್ಟು ಬೆಂಕಿ ಹಾಕ. ಇಲ್ಲಿ ಕೇಳು, ಒಂದು ಹೆಂಡತಿ ಆದವಳು ಗಂಡನನ್ನು ಲಕ್ಷಾಧಿಪತಿ ಮಾಡ್ಬೋದಾ? ಮಾಡ್ಬೋದು, ಬಟ್ ಅದಕ್ಕಿಂತ ಮುಂಚೆ ಒಂದು ಕೋಟ್ಯಾಧಿಪತಿ ಆಗಿರ್ಬೇಕು. ಬೇರೆ ಆಪ್ಷನ್ ಇರ್ಬೋದೇನೋ ಅಲ್ಲ, ಮಾಡ್ಬೋದು. ನಮಸ್ಕಾರ. ನಿಮ್ಮೆಲ್ಲರ ಪ್ರೀತಿಯಿಂದ ನಮ್ಮ ಭಾವ ಮೂರ್ತಿ ತಿರುಪ್ತಿಯಿಂದ ವಾಪಸ್ ಬಂದರು. ಈಗ ನಮ್ಮ ಅಕ್ಕ ಭಾರತಿ, ಆರತಿ, ಕೀರ್ತಿ ಎಲ್ಲರೂ ಸಂತೋಷವಾಗಿದ್ದಾರೆ. ನಿಮ್ಮ ಪ್ರೀತಿ ಸ್ಫೂರ್ತಿ ಇರಲಿ ಇದೇ ರೀತಿ. ಏನು ಪೊಲೀಸ್ ಸ್ಟೇಷನಿಂದ ಪಶುಪತಿನ ಹೇಳಿ ಸರ್? ನಾನೇ ಮೂರ್ತಿ ಅವ್ರ ಬಾಮ ಇದ್ದ ಕನಕಮೂರ್ತಿ ಹೇಳಿ. ಏನೋ ನಮ್ಮ ಬಾವ ಮೂರ್ತಿ ಪಕ್ಕದ ಮನೆ ಜ್ಯೋತಿ ಜೊತೆ ಓಡೋಗಿದ್ದಾರೆ ಅಂತ ಅವ್ರ ಗಂಡ ಕಾರ್ತಿ ಕಂಪ್ಲೇಂಟ್ ಕೊಟ್ಟಿದಾರ. ಅಮ್ಮೆ, ನನ್ನ ಕಡೆ ಒಂದು ಮಾತೈತಿ. ನೀ ನನ್ನ ದೋಸ್ತ ಅದೇ ಅಂತ ಹೇಳತ್ತೀನಿ ನಿನಗೆ. ಯಾರ ಮುಂದೆ ಹೇಳಲ್ಲ ಪ್ರಾಮಿಸ್ ಮಾಡು. ಪ್ರಾಮಿಸ್ ಯಾರ ಮುಂದೆ ಹೇಳಲ್ಲ. ನರೇಂದ್ರ ಮೋದಿಗೆ ನಾನ ಪ್ರಧಾನಿ ಮಾಡೀನಿ. காசுலாம் இல்லை ப்ரோ. சார் நீங்கள் கொடுக்குற ₹1 கூட அவங்களுக்கு ஒரு வேலை பசி நிற்கும் சார். ப்ளீஸ் சார் ஹெல்ப் பண்ணுங்கள் சார். ப்ரோ சேஞ்ச் இது கொண்டு வரல சார். ஃப்ரண்ட் பாக்கெட்டில் ₹100 வச்சுருக்கீங்களா சார்? ஒருவேளை நாளைக்கே நீங்கள் ஊனமுட்டுறோம் ஆகிட்டீங்கன்னா இந்த மாதிரி கேட்குற சூழ்நிலை ஏற்படுங்க சார். மனசாட்சியோட ஹெல்ப் பண்ணுங்கள் சார். ப்ளீஸ் சார், கொஞ்சம் ஹெல்ப் பண்ணுங்கள் சார். தேங்க்யூ சார். ಕತ್ತು ತಿರ್ಗಕ್ಕೆ ಹತ್ತಿಲ್ಲ, ಎಷ್ಟು ನೋವ್ತಾ ಇದೆ. ನಾನು ನೆಟ್ಗೆ ತೆಗಿತೀನಿ, ಎಲ್ಲ ಸರಿ ಹೋಗ್ತಿರೋ. ಇಲ್ಲ ಚಿನ್ನು, ತಿರ್ಗಕ್ಕೆ ಆಗ್ತಿಲ್ಲ, ತುಂಬಾ ನೋವ್ತಾ ಇದೆ. ಅಪ್ಪ ಯಾರು? ನಿಮ್ಮ ಅಪ್ಪ ಅಮ್ಮ ನಿನ್ನದು ಏನು ಅಂತ ಹುಟ್ಟಿಸ್ಬಿಟ್ರು. ಬೇಬಿ, నేను ಭಾಳ ಸತ್ ಲವ್ ಮಾಡತ್ತೆ, ಏನಾರು ಹೇಳಿ ಹೋಗ್ರಿ. Few moments later. ಬೇಬಿ ಬಾಂಡಿ ಹೇಳ್ತಾನೆ, ಏನಾಯ್ತು ಬೇಬಿ? ನೀನು ಅನ್ಸಾರ ಒಳಗೈತಿ ಹೋಗಲಿ. वेल डन, तालियां होनी चाहिए यार तुम्हारे लिए. अब तू गया बेटा, अब तू गया. देख तेरी औकात मैं दिखाता हूँ तुझे. ले बेटा. इसमें तो मुझे समझ में ही नहीं आ रही है क्या प्रॉब्लम है. अरे भाई, इतना बढ़िया आउट कर रहा है, कोई क्लब में खेलता है क्या? क्लब? रोम रोम भाइयों. ಮೂರೊತ್ತು ಫೋನ್ ನೋಡ್ಕೊಂಡೇ ಇರ್ತಾನೆ. ಒಂದ್ ಗ್ಲಾಸ್ ನೀರ್ ಕೊಡ. ಬೇಬಿ, ಗಂಡನ್ ಹೋಗೋ ಬರೋ ಅಂತ ಕರಿತೀಯ ನೀನು. 4 ಜನ ಕೇಳಿಸ್ಕೊಂಡ್ರೆ ಏನ್ ಅನ್ಕೊಳಲ್ಲ ನಿನ್ ಬಗ್ಗೆ. ಏನಾಗಲ್ಲ ನಿನ್ ಮರ್ಯಾದೆ. ಗಂಡನ್ಗೆ ಹೋಗಿ ಮಗು ಅಳ್ತಾ ಇದೆ ಪಾಪು. ಹೋಗೋ ಬರ್ತೀನಿ. ಮಾತಾಡ್ತಾ ಇಲ್ಲ ಇಲ್ಲಿ. ಕರ್ಮ. सोनू प्लीज बारे ले. सोनू प्लीज बारे. सोनू प्लीज ಕಣೆ. ಹೇಯ್ ಕಡೆ ನಿನ್ನ ಅಮ್ಮನ ಒಳಗೆ. ಓಯ್ ಲಗೇಂದ್ರ ಇದ್ಕೊಂತಾರೆ.
ಎಕ್ಸ್ಕ್ಯೂಸ್ ಮೀ. ಈ ನನ್ನ ಮಗನು ಈ ಲೋಫರ್ ನನ್ನ ಮಕ್ಳು ಇವ್ರಿಬ್ರು ಸೇರ್ಕೊಂಡು ಈ ನನ್ನ ಮಕ್ಕಳು ಒಂದೊಂದಲ್ಲ ಒಂದೊಂದಲ್ಲ. ಟಾಕ್ಸಿಕ್ ಮೂವಿ ಆಗಿತ್ತು. ಹೇಗಿತ್ತು? ಪರವಾಗಿಲ್ಲ, ಚೆನ್ನಾಗಿದೆ. ನೋಡ್ಬೋದು. 100ಕ್ಕೆ 90% ಕೊಡ್ತೀನಿ ನಾನು. 100ಕ್ಕೆ 100 ಕೊಡಲ್ಲ, 100ಕ್ಕೆ 90% ಕೊಡೋದು. ಫಿಲ್ಮ್ ಚೆನ್ನಾಗಿದೆ, ಫಿಲ್ಮ್ ಪರವಾಗಿಲ್ಲ, ಚೆನ್ನಾಗಿದೆ. ಆದ್ರೆ ಬರೀ ಫೈಟ್ ಇಲ್ಲ, ಒಂದು ಡ್ಯೂಯೆಟ್ ಇಲ್ಲ, ಬರೀ ವಡಿ ಬಡಿ ಅಷ್ಟೇ. ಒಂದು ಬರೀ ಗಂಟಗ ಡಮ್ ಅನ್ಸು, ಅಲ್ಲಿ ಕತ್ತರಿಸು ಅಷ್ಟೇ. ಅದೊಂದೇ ನನಗೆ ರಕ್ತ ಅಂದ್ರೆ ಆಗಲ್ಲ ನನಗೆ. ಆದ್ರೆ ಈ ಫಿಲಮ್ ಚೆನ್ನಾಗಿರ್ಬೇಕು ಅಂತ ಬಂದ್ರೆ ಇಲ್ಲಿ ನೋಡಿದ್ರೆ ಇದಾಗ್ಬಿಟ್ಟಿದೆ. ಅಯ್ಯೋ, ನನಗೆ ವಿಚಿತ್ರ ಆಗಿದೆ. ಏನ್ ಹೇಳಕದು ಒಂದು ಬರೀ ಕತ್ತರಿಸು ಶೂಟ್ ಮಾಡು ಅಷ್ಟೇ. ಒಂದು ಫೈಟ್ ಅಂದ್ರೆ ಕೈಲಿ ಗುದ್ದಾಗ್ತಾನೆ, ಒಂದ್ರೂ ಗುದ್ದಿಲ್ಲ, ಬರೀ ಕತ್ತರಿಸು ಇಲ್ಲಿ ಎಲ್ಲ ಡಮ್ ಅನ್ಸು. ನಂದು ಜೈಡಿ ಬಾಸ್, ಬಾಯ್. ಯಾರಾದ್ರೂ ಏ ಎತ್ತ ಕಮೆಂಟ್ ಹಾಕ್ರ, ಏ ಎತ್ತ ಹೇಳ್ರು. ಆಗ್ತಿಲ್ಲ ಕಣ್ರು ನೋಡಕ್ಕೆ. ಏ ಕಣ್ರು, ಅದು ಏ ಎತ್ತ ಹೇಳ್ರು. ನನ್ನ ಕಥೆ ಲೇ ಹುಡುಗಿ ತಳ್ಗಿಳಿಯ ಕೊಡೋ ಎದ್ರೆ ಬಿಡ್ತಾ ಹುಡುಗಿ. ನೀನೆಲ್ಲ ನಾನು ಗೊತ್ತಿದ್ರೆ ತಳ್ಳೋ ಅಂತಾನೆ ಹೇಳ್ತಿದ್ದೆ. ಅದೇ ಪ್ರಶ್ನೆ. ಯಾವತ್ತಿದ್ರು ಒಳ್ಳೆ ಹಣ್ಣನ್ನ ಕೀಟನೇ ತಿನ್ನೋದು. ಏ ಕಂಡ್ರೋ ಅದು ಏ ಅದು ಅಳ್ಬೇಡ ಏ ಅದು ಆದ್ರಲೇ ಮಂಜ ಹಿಡಿತೀಯ ಸರಿಯಾಗಿರೋದು ಹಿಡಿತಿಕಲ್ಲ. ಎಲ್ಲಿಂದ ಹಿಡಿತೀಯಲ್ಲ ಅವನ್ನೆಲ್ಲ ಹೆಂಗ್ ಬೀಳ್ತಾವ? ಏನ್ ಕತೆನೋ, ಹೊಟ್ಟೆ ಉಳಿಸ್ಬೇಕು ಅಂತ ಮಾಡ್ತೀಯ ನಾವು ವಿಡಿಯೋಗಳನ್ನ. ನೋಡಿ ಮಾಡೋ ನಿನ್ ಏನಾರ ಮಾಡ್ಕೊಳಪ್ಪ. ನನಗೆ ಈ ವಿಡಿಯೋಗಳು ಮಾಡಕ್ ಬಡಕಣ ಇಂತ ನಮ್ಗೆ ನೀನ್ ಏನಾರ ಮಾಡ್ಕ. ನಮ್ ಕೈ ನೋಡಿ ಸೈಜ್ ಕಡಕ್ ಆಗಲ್ಲ ಕಣೋ, ಹೊಟ್ಟೆ ಉರಿಯತ್ತೆ ಕಣೋ, ಬ್ಯಾಡ ಕಣೋ. ಫಸ್ಟ್ ಟೈಮ್ ನೀನ್ ನನಗೆ ಸಿಕ್ದಾಗ್ಲೇ ನಾನು ನೀನ್ ನೋಡ್ದಾಗ್ಲೇ ಅಂದ್ಕೊಂಡೆ, ನಿನ್ನ ಮುಖದಲ್ಲಿ ತೇಜಸ್ಸು, ಬೆಳಗ್ಗೆಯಿಂದ ಪೂಜೆ ಮಾಡ್ತಿದ್ದೀನಿ ಅಂತ ಹಾಕೊಂಡಿದ್ದ 3 ನಾಮದಲ್ಲೇ ಏನೋ ಮಾಡ್ತೀಯಾ ಅಂತ. ನಿಂದು ಬಿಡು, ಈಗ ನಿನ್ ಜೊತೆ ವಿಡಿಯೋ ಮಾಡೋಣ ಇವಕ್ಕ. ಇವಳೇನಾದ್ರೂ ವ್ಯೂಸ್ಗೋಸ್ಕರ ಫಾಲೋವರ್ಸ್ಗೋಸ್ಕರ ಮಾಡಿದ್ಲು ಅಂತ ಅಂದ್ರೆ, ಲಾಸ್ಟ್ ಪಪ್ಪುಮಾ ಅಂತ ವಿಡಿಯೋ ಮಾಡಿದ್ಲು ಗೊತ್ತಾ, ಅವಳು ಇನ್ನೂ ಸಾಯಕತ್ತಾಳೆ. ಕಾಮೆಂಟ್ ಆಗ್ತಾವ್ರು ಬ್ಯಾಡ್ ಅಂತವ. ಏನ್ ಇವಾಗ ಅದ್ ಏನೇನ್ ಆಗುತ್ತೋ ಅಂತ ಗೊತ್ತಿಲ್ಲ. ಆಗ ನೀನು ಫ್ಯೂಚರು ನನಗೆ ಕಾಣ್ತಾ ಐತೆ. ಆದ್ರೂ ಅಪ್ರೋಚ್ ಮಾಡ್ತಾನೆ ಗೊತ್ತಾ. ಅಪ್ರೋಚ್ ಮಾಡಿದ್ ನೀವು ಒಪ್ಕೊಂತೀರಾ? ಆಹಾ, ಅದ್ ನೋಡಿದಾಗ ನಮ್ಗನ್ಸುತ್ತೆ ನೀವು ಈ ಪಾಟಿ ಬರ್ಗೆಟ್ಟಿದ್ದೀರಾ ಅಂತ. ಬಡ್ಡಿ ಮಗ ಬೆಂಕಿ ಹಿಡ್ದೆ ತಿಕ್ಕವ್ರಿಸ್ಬಿಡ್ತಾನೆ ನೋಡಿ. ಈ ತರ ಯಾವ್ದಾದ್ರು ಫಿಗರ್ಗಳ್ನ ಹಾಕೊಂಡ್ಬಿಟ್ಟು ವಿಡಿಯೋ ಮಾಡಿ. ಮೊನ್ನೆ ನೋಡ್ರಿ ಹೂವು ಕೊಟ್ಟ, ಈಗಾಗಲೇ ಎಣ್ಣೆ ಹಚ್ಚಿಸ್ಕೊಂತ ಅವನೇ. ನಾಳೆ ಅಷ್ಟೇ ಏನೋ ಮಾಡ್ರಪ್ಪ. ಕ್ಯಾಂಡಿ ತಿನ್ನೋ ಯಾಂಡಿ ಇದ್ದಾಗ ನೋಡಿ. ಮಂಜಾ ಪ್ರಳಯ ಅಂತ ಕರ್ಕೋಣ ನೀನು. ಏನ್ ಸರ್ ಇದೆಲ್ಲ? ನನಗೇನು ಒಂದು ಅರ್ಥವಾಗ್ತಾ ಇಲ್ಲ ಸರ್. ಕೂಲ್ ಡೌನ್ ಸರ್, ಕೂಲ್ ಡೌನ್. ನಿಮಗೆ ಯಾಕೆ ಇಷ್ಟೊಂದು ಟೆನ್ಷನ್? ಇಟ್ಸ್ ಆಲ್ ಇನ್ ದ ಗೇಮ್. ನನ್ನ ಕಥೆ ಒಂದೊಂದು ಸಾಲು ಜೀವಿಸಿದೆ. ಪಾರ್ವತಿ, ಓ
ಪರಿಮಳ. ನಿಂದೆ ಸುಖ ಜೀವನ ಕಣ. ಎಣ್ಣೆ ಹಾಕಕ್ಕೊಬ್ಳು, ಬೆಣ್ಣೆ ಹಾಕಕ್ಕೊಬ್ಳು, ತುಪ್ಪ ಹಾಕಕ್ಕೊಬ್ಳು, ಸ್ನಾನನೇ ಮಾಡಿಸ್ತವಳೆ. ಮಕನು ಒಂಚೂರು ಉಜ್ಜು ಹಂಗೆ ಬೆಳ್ಳಗಾಗ್ಲಿ. ಏನ್ ಕಿಸಿತಾ ಇದೆಯಾ? ಎಣ್ಣೆ ಹಾಕಿ ಕೂದಲು ಸರಿ ಮಾಡ್ಕೋಬಹುದು, ಆದ್ರೆ ನಿನ್ ಮಕ್ಕದಲ್ಲಾಗಿರೋ ಡಾರ್ಕ್ ಸ್ಪಾಟ್ಸ್, ಪಿಗ್ಮೆಂಟೇಶನ್, ಡಲ್ನೆಸ್ ಕಮ್ಮಿ ಮಾಡ್ಕೊಳಕ್ ಆಗುತ್ತಾ?